ಗೈಸ್, ನಾವು ಶಾಪಿಂಗ್ ಮಾಡಕ್ ನಡೆದಿದ್ದೆವು. ಇದು ಫುಲ್ ಶಾಪಿಂಗ್ ವ್ಲಾಗೇ ಇರ್ತದ. ನಾನು, ನಮ್ಮ ಮಮ್ಮಿ, ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಎಲ್ಲರೂ ಸೇರಿ ಬೀದರ್ಕ್ ನಡೆದಿದ್ದೆವು. ಅಲ್ಲಿ ಸ್ವಲ್ಪ ಮಾಲ್ ಎಲ್ಲ ಇದಿನ ಕಡೆದು ಚಂದ ಸಿಗ್ತಾವ ಅಂತ ಹೇಳಿ ಶಾಪಿಂಗ್ ಮಾಡಕ್ ನಡೆದ್ವಿ ಇವತ್ತು. ನೋಡ್ರಿ, ನಾ ಈ ತರ ರೆಡಿ ಆಗಿದ. ಇಲ್ಲಿ ನಮ್ ತಂಗಿ ನೋಡ್ರಿ, ಮ್ಯಾರೇಜ್ ಎಷ್ಟ್ ಚಂದ ಕಾಣಿಸತ್ತವಲ್ಲ. ಗಿರಿಜಾ, ಏನ್ ಶಾಪಿಂಗ್ ಮಾಡ್ತಿ? ಏನೇನ್ ತಗೋತಿ? ನಾಗರ ಪಂಚಮಿ ಹಬ್ಬದಲ್ಲ ಏನೇನ್ ತಗೋತಿ? ಬ್ಯಾಂಗಲ್ಸ್, ಡ್ರೆಸ್, ಸಾರಿ ತಗೊಂಡ್ಬರ್ರಿ. ಸಾರಿ ತಗೊಂಡೆ ನಾವು. ನೀವು ಬಿಡಿ ಅಮ್ಮ, ರಿಚ್ ಫುಲ್ ರಿಚ್ ಪೀಪಲ್. ಮಮ್ಮಿ, ಏನೇನ್ ಇಸ್ಕೊಡ್ತೀನಿ ನನಗೆ? ಡ್ರೆಸ್ ಮತ್ತೆ ಸಾರಿ. ಇದೇ ದುಡ್ಡು ಕೊಡ್ತೆ? ಹೌದು. ಡ್ರೆಸ್ ಗೈಸ್, ಯಾವ ತರ ಡ್ರೆಸ್ ಸಿಗ್ತಾವ, ಸಾರಿ ಸಿಗ್ತಾವ ಗೊತ್ತಿಲ್ಲ. ಅಲ್ಲೇ ಹೋಗಿ ನೋಡ್ಬೇಕು ಯಾವ ತರ ನಾಗರ ಪಂಚಮಿ ಕಲೆಕ್ಷನ್ಸ್ ಬಂದವ ನೋಡ್ಬೇಕಾಯ್ತು. ನಾವ್ ಏನೇನ್ ತಗೋತೇವು, ಯಾವ ತರ ಕಲೆಕ್ಷನ್ಸ್ ತೋರಿಸ್ತೇವು, ಇದೇ ನೋಡಿ. ಗೈಸ್, ನಾವ್ ಇವಾಗ ಬೀದರ್ಕ್ ಬಂದಿದ್ದೇವು. ಇದು ಇಲ್ಲೇ ಒಂದು ಶಾಪ್ ಅದ, ವೀರಭದ್ರೇಶ್ವರ ಸಾರಿ ಸೆಂಟರ್ ಅಂತ. ಅಲ್ಲಿಗೆ ನಡೆದಿದ್ದೇವು. ಒಳಗ್ ಹೆಂಗಿರ್ತಾವ ಕಲೆಕ್ಷನ್ಸ್ ನಿಮ್ಗೆ ತೋರಿಸ್ತಾ ಬರ್ರಿ. ಇದೇ ನೋಡ್ರಿ ಸಾರಿ ಸೆಂಟರ್ ವೀರಭದ್ರೇಶ್ವರ. ಆಫ್ಟರ್ನೂನ್ 12:30 ನಾವು ಮನೆಯಿಂದ ಬಿಟ್ಟಿದ್ದೆವು ಬೀದರ್ ಶಾಪಿಂಗ್ ಮಾಡಕ್ ಅಂತ ಹೇಳಿ. ಇವಾಗ ಬರ್ಲಕ್ಕ ನಮ್ಗ 6:30 to 7 ಆಗ್ಯದ. ಅಷ್ಟ ಟೈಮ್ ಹತ್ತದ ನಮ್ಗ ಶಾಪಿಂಗ್ ಮುಗಿಸ್ಕೊಂಡ್ ಬರ್ಲಕ್ಕ. ಬಾಳ ಕಡೆ ಸುತ್ತಾಡಿದೆವು. ನಮ್ಗ ಅಷ್ಟ ಎಲ್ಲೂ ಇಷ್ಟ ಆಗಿಲ್ಲ, ಕಲೆಕ್ಷನ್ಸ್ ಅಷ್ಟು ಚೆನ್ನಾಗ್ ಬಂದಿರ್ಲಿಲ್ಲ. ಬಟ್ ಅಂದ್ರ ಬಿ ಇವಾಗ ಹಬ್ಬಕ್ ಬೇಕು ಅಂತ ಹೇಳಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೆವು. ಎಷ್ಟಾಯ್ತ ಅಷ್ಟೇ ಮಾಡ್ಕೊಂಡ್ ಬಂದಿದ್ದೆವು. ಅಂಡ್ ಏನೇನ್ ತಗೊಂಡಿದ್ದೇವೆ ಅಂತ ಹೇಳಿ ನಿಮಗ ಒಂದೊಂದೇ ತೋರಿಸ್ತಾ ಬನ್ನಿ. ಫಸ್ಟ್ ಈ ಸಾರಿ ನೋಡ್ರಿ, ಫ್ಲೋರಲ್ ಪ್ರಿಂಟ್ ಬಂದಿದ. ಇದು ಸ್ವಲ್ಪ ಡಾರ್ಕ್ನೆಸ್ ಇರೋ ಕಡೆದು ಕಲರ್ ಯಾವ ತರ ಕಾಣಿಸ್ತವೆ ಅಂತ ಗೊತ್ತಿಲ್ಲ. ಬಟ್ ಇದು ನ್ಯಾಚುರಲ್ ಕಲರ್ ಬಂದ್ಬಿಟ್ಟು ಮೆಹಂದಿ ಕಲರ್. ತುಂಬಾ ಚೆನ್ನಾಗಿದೆ ಇದು ಕಲರ್. ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ನಮ್ಮ ಅಮ್ಮ ತಗೊಂಡಿರೋದು. ನಮ್ಮ ಅಮ್ಮಂಗೆ ಅಂತ ತಗೊಂಡಿರೋದು. ತುಂಬಾ ಚೆನ್ನಾಗಿದೆ ಅಂಡ್ ಸಾಫ್ಟ್ ಇದೆ. ಸಾಫ್ಟ್ ಅಂಡ್ ಲೈಟ್ ವೇಟ್ ನೋಡಿ. ಫ್ಲೋರಲ್ ಪ್ರಿಂಟ್ ಈ ತರ ಇರೋದ್ರಿಂದ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಇಲ್ಲೇ ನೋಡಿ,
ಇದು ಒಂದು ಸಾರಿ ತಗೊಂಡಿದ್ದೆವು. ಇದು ನಮ್ಮ ಅಮ್ಮನ ಸಾರಿ. ಅಂಡ್ ಎಲ್ಲದಕ್ಕೂ ಪ್ರೈಸ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದು ಒಂದು ಈ ಸೈಡ್ ಇರ್ತೀವಿ. ನೆಕ್ಸ್ಟ್ ಸಾರಿ ಮೆರೂನ್ ಕಲರ್ ಸಾರಿ, ತುಂಬಾ ಚೆನ್ನಾಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸಾರಿ ನಮ್ಮ ಅಮ್ಮಂಗೆ ನಾನು ಗಿಫ್ಟ್ ಕೊಟ್ಟಿದ್ದು. ಇದು ಅಂದ್ರೆ ಎಷ್ಟು ದಿವ್ಸ ನಾನು ಏನು ಕೊಡ್ಸಿರ್ಲಿಲ್ಲ ನಮ್ಮ ಅಮ್ಮಂಗೆ ಗಿಫ್ಟ್ ಆಗಿ, ಅದಕ್ಕೆ ತಗೋ ಅಂತ ಹೇಳಿ ನಾನು ಕೊಡ್ಸಿದೀನಿ. ಯಾವ ತರ ಇದೆ ನೀವೇ ನೋಡಿ. ಚೆನ್ನಾಗಿದ್ಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂದ್ರೆ ನ್ಯಾಚುರಲ್ ಕಲರ್ ಇದು, ಮೆರೂನ್ ಕಲರ್, ಡಾರ್ಕ್ ಮೆರೂನ್ ಬರುತ್ತೆ. ನಮ್ಮ ಅಮ್ಮಂಗೆ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕೊಂಡಾಗ, ಅದಕ್ಕೆ ಇದನ್ನ ಸಾರಿನೇ ತುಂಬಾ ಚೆನ್ನಾಗಿದೆ ಸಾರಿ. ಇದು ನನ್ಗೋಸ್ಕರ ನಾನು ಇಷ್ಟಪಟ್ಟು ತಗೊಂಡಿದ್ದೀನಿ. ಫುಲ್ ಬ್ಲಾಕ್ ಕಲರ್ ಅಲ್ಲಿ ಬರುತ್ತೆ, ಪ್ಯೂರ್ ಕಾಟನ್ ಸಾರಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇಷ್ಟು ರಿಚ್ ಲುಕ್ ಕೊಡುತ್ತೆ ಅಂತಂದ್ರೆ ಹಾಕೊಂಡಾಗ ರಿಚ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಮಿರರಲ್ಲಿ ನೋಡ್ಕೊಂಡಿದ್ದೆ, ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡ್ಬಿಟ್ಟೆ. ಸ್ವಲ್ಪ ಕಾಸ್ಟ್ಲಿ ಬಟ್ ಓಕೆ, ವರ್ತ್ ಇದೆ. ಎಲ್ಲಾದ್ರೂ ಫಂಕ್ಷನ್ ಅಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಫ್ಯಾನ್ಸಿ ಆಗಿ ಕಾಣಿಸುತ್ತೆ. ಅಂಡ್ ಸಾಫ್ಟ್ ಕೂಡ ಇದೆ, ಅದಕ್ಕೆ ಇದು ನನ್ಗೋಸ್ಕರ ನಾನ್ ತಗೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಸಾರಿ ಬಂದು ಇದು ನನ್ ತಂಗಿ ತಗೊಂಡಿದ್ದಾಳೆ. ಸಾಫ್ಟ್ ಇದೆ, ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಇದೆ ಇದು. ಅಂದ್ರೆ ಇದು ಮಿಕ್ಸ್ಡ್ ಕಲರ್ ಅಲ್ಲಿ ಬರುತ್ತೆ. ಇದು ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಾ ಇಲ್ಲ ಡಿಸೈನ್, ಬಟ್ ಫುಲ್ ಡಿಸೈನ್ ಇದೆ. ಇದು ಮಿಕ್ಸ್ಡ್ ಕಲರ್ ಇದೆ, ಎಲ್ಲಾ ಕಲರ್ ಇದೆ ಇದರಲ್ಲಿ. ಇದು ನಮ್ದು ನ್ಯೂಲಿ ಮ್ಯಾರೇಜ್ ತಂಗಿದಾಳಲ್ಲ, ಅವ್ರು ತಗೊಂಡಿದ್ದು ಇಷ್ಟಪಟ್ಟು. ಅವ್ಳಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು, ತುಂಬಾ ಚೆನ್ನಾಗಿದೆ ಇದು. ಅಂಡ್ ಏನ್ ಗೊತ್ತಾ ಅನ್ನೋದು, ಅಲ್ಲಿ 50% ಆಫರ್ ಇತ್ತು, ಅದಕ್ಕಾಗಿ ನಮ್ಗೆ ಸ್ವಲ್ಪ ಲಾಸ್ಟ್ ಅಲ್ಲಿ ಬಿಲ್ ಕೊಡ್ಬೇಕಾದ್ರೆ ಕಮ್ಮಿ ಇತ್ತು ಎಲ್ಲ ಸೇರಿ. ತುಂಬಾ ಚೆನ್ನಾಗಿದೆ ಇದು. ಬಟ್ ಇದ್ರಲ್ಲಿ ಒಂಚೂರು ಕ್ಯಾಮ್ರಾದಲ್ಲಿ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ. ಇದು ಒಂದ್ ಸಾರಿ, ಇದು ನಮ್ಗೆ ಸಿಸ್ಟರ್ ತಗೊಂಡಿದ್ದು. ಇದೆಲ್ಲ ಸಾರಿ ಅಂತ ಅನ್ಕೋಬೇಡಿ, ಬಿಕಾಸ್ ಎಲ್ರು ಮ್ಯಾರಿಡ್ ಇರೋದ್ರಿಂದ ನನ್ಗೊಬ್ರಿಗೆ ಬಿಟ್ಟು ಎಲ್ರು ಮ್ಯಾರಿಡ್ ಇರೋದ್ರಿಂದ ಆಲ್ಮೋಸ್ಟ್ ಸಾರಿನೇ ಹಾಕೋದು ಫಂಕ್ಷನ್ ಇದ್ದಾಗ, ಹಬ್ಬದು ಇದ್ದಾಗ. ಸೊ ಎಲ್ರು ಸಾರಿನೇ ತಗೊಂಡಿದ್ದಾರೆ. ಸೊ ಪ್ಲೀಸ್. ಅಂಡ್ ಈ ಸಾರಿ ನಾನು ನಮ್ದು ದೊಡ್ಡ ತಂಗಿ ಗಿಫ್ಟ್ ಕೊಡ್ತಿದೀನಿ. ಇದು ಬ್ಲಾಕ್ ಅಲ್ಲಿ ಬರುತ್ತೆ, ಸೇಮ್ ಇದೇ ತರ ಇರೋದು, ಬಟ್ ಕಲರ್ ಡಿಫ್ರೆಂಟ್ ಅಷ್ಟೇ. ಸೇಮ್ ಮಟೀರಿಯಲ್, ಸೇಮ್ ಫ್ಯಾಬ್ರಿಕ್, ಕಲರ್ ಚೇಂಜ್ ಅಷ್ಟೇ. ಇದು ಸ್ವಲ್ಪ ಬ್ಲಾಕ್ ಅಲ್ಲಿ ಬರುತ್ತೆ ಅಂಡ್ ಚೆನ್ನಾಗಿದೆ, ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಚೆನ್ನಾಗಿದೆ ಅಲ್ವಾ? ಇದು ನಮ್ದು ದೊಡ್ಡ ತಂಗೆ, ನಾನು ಏನು ಕೊಡ್ಸಿರ್ಲಿಲ್ಲ ಅಂತೇಳಿ ನಾನು ಮನೆಗೆ ಕೊಡ್ಸಿದ್ದೆ. ಇದು ನಂದು ಬೇಬಿ ಡಾಲ್ಗೆ, ನಂದು ಅಕ್ಕನ ಮಗಳಿಗೆ ನಮ್ಮ ಅಮ್ಮ ಕೊಡ್ಸಿರೋದು. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕೊಡ್ಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಫುಲ್ ಫ್ಲೋರಲ್ ಇರೋದ್ರಿಂದ ಫುಲ್ ಎಲ್ಲಾ ಕಡೆ ಚೆನ್ನಾಗಿದೆ. ಇದು ಇಷ್ಟೇ ಇರ್ಬೋದು ಗಾಯ್ಸ್, ಬಟ್ ತುಂಬಾ ಕಾಸ್ಟ್ಲಿ ಗೊತ್ತಾ. ಇದು ನೋಡಿದ್ರೆ ನಿಮ್ಗೆ 2200 ಅಂತ ಅನ್ಸುತ್ತಾ? ಅವಳಿಗೊಂದು ತಗೊಂಡಿದ್ದೀವಿ, ಇದು ಹಬ್ಬಕ್ಕೆ ಅಂತ. ಇದು ನಮ್ಮಮ್ಮ ಅವಳಿಗಂತ ಕೊಡ್ಸಿರೋದು. ಇಷ್ಟೇ ಗೈಸ್, ಸಾರಿ ಇಷ್ಟೇ ತಗೊಂಡಿದ್ ನಾವು, ಜಾಸ್ತಿ ಏನು ತಗೊಂಡಿಲ್ಲ. ಇದು ಇದಕ್ಕೆ 2200 ಆಗಿದೆ. ಇದಕ್ಕೆ
ಅಮೌಂಟ್ ಇದು ರಿಯಲ್ ಪ್ರೈಸ್ 1400, ಬಟ್ 50% ಆಫ್ ಸಿಕ್ತು ನಮಗೆ 700 ಸಮಥಿಂಗ್ ಅಲ್ಲಿ ಸಿಕ್ಕಿದೆ. ಇದು ಬ್ಲ್ಯಾಕ್ ಕಲರ್ ನಮ್ಮ ಅಕ್ಕಂದು ದೊಡ್ಡ ಅಕ್ಕಂದು. ಅಂಡ್ ಇದು ಸಹ ಸೇಮ್ ಮಟೀರಿಯಲ್ ಇರೋದ್ರಿಂದ ಇದು ಸಹ 700 ಅಲ್ಲಿ ಸಿಕ್ಕಿದೆ. ಅಂದ್ರೆ 50% ಆಫ್ ಇತ್ತು, ಅದಕ್ಕೋಸ್ಕರ ಇದು ರಿಯಲ್ ಪ್ರೈಸ್ 1400. ಅಂಡ್ ಇದು ನನ್ ಸಾರಿದು ರಿಯಲ್ ಪ್ರೈಸ್ 1900 ಗೈಸ್, ಆಲ್ಮೋಸ್ಟ್ 2000 ರುಪೀಸ್. ಬಟ್ ಹಾಫ್ ಪ್ರೈಸ್ ಅಲ್ಲಿ ಸಿಕ್ಕಿದೆ ನನಗೆ. ತುಂಬಾ ಚೆನ್ನಾಗಿದೆ ಗೊತ್ತಾ. ನಾನು ಯಾವತ್ತಾದ್ರೂ ಫಂಕ್ಷನ್ ಅಲ್ಲಿ ಹಾಕೊಂಡು ವಿಡಿಯೋ ಹಾಕ್ತೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ವೈಟ್ ಇರೋರಿಗಂತೂ ಸಖತ್ತಾಗಿ ಕಾಣಿಸುತ್ತೆ. ಅಂಡ್ ಸಿಂಪಲ್ ಮಿನಿಮಲ್ ಆಗಿ ಮೇಕಪ್ ಅಂಡ್ ಜ್ಯುವೆಲರೀಸ್ ಹಾಕ್ಬೇಕು, ಜಾಸ್ತಿ ಗ್ರ್ಯಾಂಡ್ ಹಾಕ್ಬಾರ್ದು, ಅವಾಗ ಸಖತ್ತಾಗಿ ಕಾಣಿಸುತ್ತೆ. ಇದು ನಂದು. ಇದು ನಮ್ಮ ಅಮ್ಮಂದು ನಾನ್ ಕೊಡ್ಸಿರೋದು. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಅಂದ್ರೂ ಆ ಟೈಮ್ ಬಂದ್ಬಿಟ್ಟು ನಾನು ನಮ್ಮ ಮನೆಗೆಲ್ಲ ಗಿಫ್ಟ್ ಕೊಡಿಸ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಖುಷಿ ಆಗುತ್ತೆ. ಇದೆಲ್ಲ ನಿಮ್ಗೆ ನಾರ್ಮಲ್ ಕಾಮನ್ ಅನ್ಸ್ಬಹುದು, ಬಟ್ ನನಗೆ ಅನ್ಸಲ್ಲ. ಬಿಕಾಸ್ ನಾನು ಒಂದ್ ಕಾಲದಲ್ಲಿ ಅವ್ರ ಹತ್ರ ದುಡ್ಡು ಕೇಳ್ತಾ ಇದ್ದೆ ಪಾಕೆಟ್ ಮನಿಗೋಸ್ಕರ. ಇವಾಗ ನಾನು ಅವ್ರಿಗೆ ಕೊಡಿಸ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಟೈಮ್ ಚೇಂಜ್ ಆಗುತ್ತೆ. ಇದು ರಿಯಲ್ ಪ್ರೈಸ್ ಬಂದ್ಬಿಟ್ಟು 2300, ಬಟ್ ಹಾಫ್ ಪ್ರೈಸ್ ಅಲ್ಲಿ ಸಿಕ್ಕಿದೆ. ನಿಜವಾಗ್ಲೂ ಇದು ಚೆನ್ನಾಗಿದೆ, ರಿಯಲ್ ಆಗಿ ಚೆನ್ನಾಗಿದೆ. ಇದು ತುಂಬಾ ಸಾಫ್ಟ್ ಇದೆ. ದಿಸ್ ಫ್ಲೋರಲ್ ಪ್ರಿಂಟ್ ಸಾರಿ, ಇದು ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಆಗಿತ್ತು. ಸಿಂಪಲ್ ಇದೆ ಗೊತ್ತಾ, ಸಿಂಪಲ್ ಅಂದ್ರೆ ಸಿಂಪಲ್ ಇದೆ, ಹಾಕೊಂಡ್ರು ಹಾಕದೆ ಇರೋ ತರ ಫೀಲ್ ಕೊಡುತ್ತೆ, ಅಷ್ಟು ಲೈಟ್ ವೇಟ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ. ಯಾರು ಬೇಕಾದ್ರೂ ಹಾಕ್ಬಹುದು, ವಯಸ್ಸಾದವರು ಆಂಟೀಸ್ ಹಾಕ್ಬೇಕಂತ ಏನಿಲ್ಲ, ನಮ್ಮಂತವ್ರು ಹೆಂಗಿರೋರು ಹಾಕ್ಬಹುದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರದ್ದು ಪ್ರೈಸ್ 1800, ಬಟ್ ಹಾಫ್ ಪ್ರೈಸ್ ಅಲ್ಲಿ ಸಿಕ್ಕಿದೆ ನಮ್ಗೆ. ಸೊ ಯಾವ್ದು ಶಾಪ್ ಅಲ್ಲಿ ಹೋಗಿದ್ವಿ ಅಂತ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ರು, ಶ್ರೀ ವೀರಭದ್ರೇಶ್ವರ ಸಾರಿ ಸೆಂಟರ್ ಅಂತ ಹೇಳಿ. ಅಲ್ಲಿ 50% ಆಫ್ ಇಟ್ಟಿದ್ದಾರೆ. ಸೊ ಈಗ ಯಾರಿಗಾದ್ರೂ ಬೇಕಾಗಿದ್ರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಅಂಡ್ ಇದು ಬೇಬಿದು ನಾವು ಅಲ್ಲಿ ತಗೊಂಡಿರ್ಲಿಲ್ಲ, ಬೇರೆ ಕಡೆ ಅಂದ್ರೆ GD ಮಾಲ್ ಅಂತ ಇದೆ ಅಲ್ವಾ, ಅಲ್ಲಿ ಹೋಗಿ ತಗೊಂಡಿದ್ದು. ಯಾಕಂದ್ರೆ ವೀರಭದ್ರೇಶ್ವರ ಸಾರಿ ಸೆಂಟರ್ ಅಲ್ಲಿ ಬರೀ ಸಾರಿ ಅಷ್ಟೇ ಸಿಗೋದ್ರಿಂದ ಇದೊಂದು ನಾವು ಹೊರಗಡೆ ತಗೋಬೇಕಾಯ್ತು. ಅಂಡ್ GD ಮಾಲ್ ಅಲ್ಲಿ ನಮ್ಗೆ ಅಷ್ಟೇ ಇಷ್ಟ ಆಗಿರ್ಲಿಲ್ಲ, ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂಡ್ ವರ್ಕ್ ಇರ್ಲಿಲ್ಲ ಕ್ವಾಲಿಟಿ. ಅದಕ್ಕೆ ನಾನೇನು ತಗೊಳಕ್ ಹೋಗಿಲ್ಲ, ಇಷ್ಟೇ ಸಾಕು ಅಂತ ಹೇಳಿ ಮುಗಿಸಿದೀವಿ. ಅಂಡ್ ಇದು ನಾರ್ಮಲ್ ಜನರಲ್ ಸ್ಟೋರ್ ಅಲ್ಲಿ ನಮ್ಗೆ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಬೇಕಾಗಿತ್ತು, ಅದಕ್ಕೆ ಎಲ್ಲ ತಗೊಂಡಿದ್ದೀವಿ. ಇದು ಬಳೆ ನಾನ್ ತಗೊಂಡಿಲ್ಲ, ನಮ್ಮ ಅಕ್ಕ ಮತ್ತು ತಂಗಿ ತಗೊಂಡಿದ್ದಾರೆ. ಸ್ಟಿಕರ್ಸ್, ಕಿಟ್ಸ್, ಇದು ಲಿಪ್ಸ್ಟಿಕ್ ತಂಗಿ ತಗೊಂಡಿರೋದು. ಇದು ಲಿಪ್ ಲೈನರ್ ನಾನ್ ತಗೊಂಡಿದ್ದೀನಿ, ನಾನು ಮತ್ತೆ ನಮ್ ತಂಗಿ ಇಬ್ರು ತಗೊಂಡಿದ್ದೀವಿ, ಎರಡೇನಿದೆ. ಇದು ನನ್ಗೆ ಬೇಕಾಗಿತ್ತು ಕಾಜಲ್, ಐಲೈನರ್ ಇಲ್ಲಿ ಮೇಲ್ಗಡೆ ಹಾಕ್ತಿವಲ್ಲ ಐಬ್ರೋ ಹತ್ರ, ಅಲ್ಲಿ ಐಲೈನರ್ ಇದು. ಮತ್ತೆ 2 ಟಿಪ್ಪು ನಮ್ ದೊಡ್ಡಪ್ಪ ತಗೊಂಡಿರೋದು, ಚೆನ್ನಾಗಿದೆ. ಅಂಡ್ ಇದು ಲಿಪ್ ಲೈನರ್ ನಂದು, ಅದು ನಮ್ ತಂಗಿದಿತ್ತು, ಇದು ನಂದು. ಇಬ್ರು ಒಂದೊಂದು ತಗೊಂಡಿದ್ವಿ. ಅಂಡ್ ಇದು ನೋಡಿ ಕ್ಯೂಟ್ ನಮ್ ಬೇಬಿ ಡಾಲ್ಗೆ, ನಮ್ಮ ಅಕ್ಕನ ಮಗಳಿಗೆ, ಅದು ಬಟ್ಟೆಗೆ ಫ್ರಾಕ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತಗೊಂಡಿದ್ವಿ. ಬಳೆ ತಗೊಂಡಿದ್ವಿ 2, ಆ ಕಡೆ ಒಂದು ಈ ಕಡೆ. ಇಷ್ಟು ಕ್ಯೂಟ್ ಸೈಜ್ ಅಲ್ಲ. ಅಂಡ್ ಇದೊಂದು ಕಾಜಲ್, ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೆ ಇದೊಂದು ಕಾಜಲ್ ತಗೊಂಡಿದ್ವಿ. ಹಿಮಾಲಯ ಅವ್ರದ್ದು ಅಷ್ಟೇ ಗೈಸ್. ಅಂಡ್ ನನ್ ಸಾರಿಗೆ ಮ್ಯಾಚ್ ಆಗ್ಬೇಕು ಅಂತ ಹೇಳಿ ಒಂದು ಕ್ಯೂಟ್ ಇಯರಿಂಗ್ಸ್ ಕಾಣಿಸುತ್ತಲ್ಲಿ,
ಅದಕ್ಕೆ ಒಂದು ಇಯರಿಂಗ್ ಪೇರ್ ತಗೊಂಡಿದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ ನೋಡಿ. ಎಷ್ಟು cute ಆಗಿದೆ ಅಂತ. ಇದೊಂದು ಇಯರಿಂಗ್ ಪೇರ್ ತಗೊಂಡಿದೀನಿ. ತುಂಬಾ ರಿಚ್ ಲುಕ್ ಕೊಡುತ್ತೆ. ಇದು ಸಿಂಪಲ್ ಆಗಿದೆ, ತುಂಬಾ ಚಿಕ್ಕದಾಗಿದೆ, ಬಟ್ ಹಾಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ. ಅಂಡ್ ನನ್ನ ಸಾರಿ ನೋಡಿದ್ರಲ್ಲ, ಅದ್ರ ಮೇಲೆ ಮ್ಯಾಚ್ ಆಗುತ್ತೆ. ನೋಡೋಣ, ಚೆನ್ನಾಗ್ ಅನ್ಸಿದ್ರೆ ಹಾಕ್ತೀನಿ, ಇಲ್ಲ ಅಂತಂದ್ರೆ ಬೇರೆ. ಇಷ್ಟೇ ಗೈಸ್, ನಾವು ಶಾಪಿಂಗ್ ಮಾಡಿದ್ದು. ಶಾರ್ಟ್ ಅಂಡ್ ಸಿಂಪಲ್ ದಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನ. ಈ ಲೈಟ್ ದಾಗ ಯಾವ ತರ ಕಾಣಿಸುತ್ತೋ ಸಾರಿ ಕಲರ್ ಕ್ವಾಲಿಟಿ ಅಂತ ಹೇಳಿ ನಿಜವಾಗ್ಲೂ ನನ್ಗೆ ಐಡಿಯಾ ಇಲ್ಲ. ಬಟ್ ರಿಯಲ್ ದಾಗ ಭಾಳ ಅಂದ್ರೆ ಭಾಳ ಚಂದವ. ಅಲ್ಲಿ ಹಾಕೊಂಡ್ ನೋಡಿದೇವಲ್ಲ, ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತತಿದ್ರು. ನಿಜ ನನಗೆ ಬ್ಲಾಕ್ ಕಲರ್ ಸಾರಿ ವೆರಿ ಇಷ್ಟ ಆಯ್ತು, ಅದಕ್ಕೆ ತಗೊಂಡ. ಅಂಡ್ ನಿಮ್ಗೆ ಯಾರಿಗ ಅಲ್ಲಿ ಸಾರಿ ಕಲೆಕ್ಷನ್ಸ್ ನೋಡ್ಬೇಕಂತಂದ್ರು, ಸಾರಿ ಬೇಕಾಗಿತ್ತಂದ್ರು, ಶ್ರೀ ವೀರಭದ್ರೇಶ್ವರ ಸಾರಿ ಸೆಂಟರ್ ಹತ್ರ ಹೋಗಿ ವಿಸಿಟ್ ಮಾಡಿ. ನಿಜ ಕಲೆಕ್ಷನ್ಸ್ ಎಲ್ಲ ಭಾಳ ಚಂದವ ಅಲ್ಲಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ, ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗರಿ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ನೈಟ್, ಬಾಯ್ ಬಾಯ್.